ನಮಸ್ತೆ. ಉಸಿರಾಟ ಕಾಯಿಲೆಗಳಿಗೆ ಸಮಗ್ರ ಚಿಕಿತ್ಸಾ ವಿಧಾನಗಳಲ್ಲಿ ಯೋಗವು ಕೂಡ ಹೊರಹೊಮ್ಮುತ್ತಿದೆ. ಯೋಗವು ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಪ್ರಯೋಜನಗಳನ್ನು ಒಳಗೊಂಡಿದೆ. ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಹರಡುವ ಕಾಯಿಲೆಗಳಿಗೆ ಯೋಗದ ವ್ಯಾಪ್ತಿಯು ವಿಸ್ತರಿಸುತ್ತಿದೆ. ಶ್ವಾಸಕೋಶದ ಕ್ಷಯರೋಗ ಹೊಂದಿರುವ ವ್ಯಕ್ತಿಗಳಿಗೆ ಯೋಗವು ಒಂದು ಉತ್ತಮ ಚಿಕಿತ್ಸೆಯಾಗಿದೆ. ಶ್ವಾಸಕೋಶದ ಕಾರ್ಯವನ್ನು ಸುಧಾರಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಕಾರಿಯಾಗಿದೆ. ನಾವೀಗ ಕ್ಷಯರೋಗಕ್ಕೆ ಸಂಯೋಜಿತವಾದಂತಹ ಯೋಗಾಭ್ಯಾಸವನ್ನು ಮಾಡೋಣ. ಕೈಗಳು ಚಿನ್ಮುದ್ರೆಯಲ್ಲಿರಲಿ, ಕಣ್ಣುಗಳನ್ನು ಮುಚ್ಚಿ. ಈಗ ನಾವು ಪ್ರಾರ್ಥನೆಯೊಂದಿಗೆ ಅಭ್ಯಾಸವನ್ನು ಶುರು ಮಾಡುವ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆಯೇ ಉಸಿರನ್ನು ಹೊರಗೆ ಹಾಕುತ್ತಾ 3 ಬಾರಿ ಓಂಕಾರದ ಉಚ್ಚಾರ. ಎರಡು ಕೈಗಳನ್ನು ಜೋಡಿಸಿ, ಹಸ್ತಗಳು ನಮಸ್ಕಾರ ಮುದ್ರೆಯಲ್ಲಿ. ಈಗ ಪ್ರಾರ್ಥನೆಯನ್ನು ಹೇಳುವ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಎರಡು ಹಸ್ತಗಳನ್ನು ಜೋರಾಗಿ ಉಜ್ಜಿಕೊಳ್ಳಿ. ಕೈಗಳಿಂದ ಬಂದಂತಹ ಶಾಖವನ್ನು ಕಣ್ಣುಗಳಿಗೆ ನೀಡಿ. ಈಗ ಹಸ್ತಗಳನ್ನು ನೋಡುತ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಮೊದಲಿಗೆ ನಾವೀಗ ಜಲನೇತಿ ಕ್ರಿಯೆಯ ಅಭ್ಯಾಸವನ್ನು ಮಾಡುವ. ಮೂಗಿನಲ್ಲಿ ರಕ್ತಸ್ರಾವ, ಇತ್ತೀಚೆಗೆ ಏನಾದರೂ ಮೂಗಿನ ಸರ್ಜರಿ ಆಗಿದ್ದರೆ ಇದರ ಅಭ್ಯಾಸವನ್ನು ಮಾಡುವುದು ಬೇಡ. ಈಗ ಮೊದಲಿಗೆ ಉಗುರು ಬಿಸಿ ಉಪ್ಪು ನೀರನ್ನು ಜಲನೇತಿ ಪಾಟ್ಗೆ ತುಂಬಿಸಿ ಅದನ್ನು ಬಲಗೈಯಲ್ಲಿ ಹಿಡಿದುಕೊಳ್ಳಿ. ಕಾಲುಗಳ ನಡುವೆ ಅಂತರವಿರಲಿ. ದೇಹವನ್ನು ಸ್ವಲ್ಪ ಮುಂದಕ್ಕೆ ಬಾಗಿಸಿ. ಜಲನೇತಿ ಪಾಟ್ನ ತುದಿಯನ್ನು ನಿಮ್ಮ ಬಲ ಹೊಳ್ಳೆಯ ಒಳಗೆ ಹಾಕಿ ನಿಮ್ಮ ಕುತ್ತಿಗೆಯ ಭಾಗವನ್ನು ಎಡಕ್ಕೆ ಬಾಗಿಸಿ. ಆದ್ದರಿಂದ ಉಪ್ಪು ನೀರು ಮೂಗಿನ ಎಡಹೊಳ್ಳೆಯಲ್ಲಿ ಹರಿಯಲಿ. ಡಸ್ಟ್ ಅಲರ್ಜಿ, ಸೈನಸೈಟಿಸ್ ತೊಂದರೆ, ಅಸ್ತಮಾ, ಕ್ಷಯರೋಗವನ್ನು ತಡೆಗಟ್ಟಲು ಇದು ಅತ್ಯುತ್ತಮವಾದ ಅಭ್ಯಾಸ. ಇದು ಮುಕ್ತಾಯಗೊಂಡ ನಂತರ ಮೂಗಿನ ಹೊಳ್ಳೆಗಳಲ್ಲಿ ಉಳಿದಿರುವ ಉಪ್ಪು ನೀರನ್ನು ಸಂಪೂರ್ಣವಾಗಿ ಹೊರಗೆ ಹಾಕಿ ಬಲಹೊಳ್ಳೆಯನ್ನು ಮುಚ್ಚಿ ಎಡಹೊಳ್ಳೆಯಿಂದ ಉಸಿರನ್ನು ಜೋರಾಗಿ ಹಂತ ಹಂತವಾಗಿ ಹೊರಗೆ ಹಾಕಿ. ಈಗ ನಾವು ಇನ್ನೊಂದು ಬದಿಯಲ್ಲಿ ಅಭ್ಯಾಸವನ್ನು ಮಾಡುವ. ಮತ್ತೊಮ್ಮೆ ಪಾಟ್ಗೆ ಉಪ್ಪು ನೀರನ್ನು ತುಂಬಿಸಿ ನಿಮ್ಮ ಎಡಗೈಯಲ್ಲಿ ಹಿಡಿದುಕೊಳ್ಳಿ. ಪಾಟ್ನ ತುದಿಯನ್ನು ಮೂಗಿನ ಎಡಹೊಳ್ಳೆಯ ಒಳಗೆ ಹಾಕಿ ನಿಮ್ಮ ಕುತ್ತಿಗೆಯನ್ನು ಬಲಕ್ಕೆ ಬಾಗಿಸಿ. ಆದ್ದರಿಂದ ಉಪ್ಪು ನೀರು ಮೂಗಿನ ಬಲ ಹೊಳ್ಳೆಯಲ್ಲಿ ಹರಿಯಲಿ. ಇದು ಮುಕ್ತಾಯಗೊಂಡ ನಂತರ ಹೊಳ್ಳೆಗಳಲ್ಲಿ ಉಳಿದಿರುವ ಉಪ್ಪು ನೀರನ್ನು ಸಂಪೂರ್ಣವಾಗಿ ಹೊರಗೆ ಹಾಕಿ ಎಡಹೊಳ್ಳೆಯನ್ನು ಮುಚ್ಚಿ ಬಲಹೊಳ್ಳೆಯಿಂದ ಉಸಿರನ್ನು ಜೋರಾಗಿ ಹಂತ ಹಂತವಾಗಿ ಹೊರಗೆ ಹಾಕಿ. ಈಗ ಎರಡು ಮೂಗಿನ ಹೊಳ್ಳೆಗಳಲ್ಲಿ ಉಳಿದಿರುವ ಉಪ್ಪು ನೀರನ್ನು ಹೊರಗೆ ಹಾಕಿ ಎರಡು ಮೂಗಿನಿಂದ ಉಸಿರನ್ನು ಜೋರಾಗಿ ಹಂತ ಹಂತವಾಗಿ ಹೊರಗೆ ಹಾಕಿ ಶಿಥಿಲೀಕರಣ ವ್ಯಾಯಾಮದ ಅಭ್ಯಾಸವನ್ನು ಮಾಡುವ. ಈ ವ್ಯಾಯಾಮವು ಶರೀರವನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಕಾಲುಗಳ ನಡುವೆ ಸ್ವಲ್ಪ ಅಂತರವನ್ನಿರಿಸಿ ನಿಮ್ಮ ಹಸ್ತಗಳನ್ನು ಸೊಂಟದ ಮೇಲೆ ಇರಿಸಿಕೊಳ್ಳಿ. ಈಗ ಕುತ್ತಿಗೆಯ ವ್ಯಾಯಾಮ. ಹಿಂದಕ್ಕೆ ಹಾಗೂ ಹಿಂದಕ್ಕೆ ಬಾಗಿಸುವುದು. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ನೋಡಿ. ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ. ಗಲ್ಲವು ಎದೆಗೆ ತಾಗುತ್ತಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ. ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ. ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ. ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ಈಗ ಭುಜದ ವೃತ್ತಾಕಾರದ ಚಲನೆ.
ನಿಮ್ಮ ಎರಡೂ ಹಸ್ತಗಳನ್ನು ಭುಜದ ಮೇಲೆ ಇರಿಸಿಕೊಳ್ಳಿ. ಮೊಣಕೈಗಳು ಒಂದಕ್ಕೊಂದು ತಾಗುತ್ತಿರಲಿ. ಮೊದಲಿಗೆ ಹೊರಮುಖ ಚಲನೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ. ಈಗ ಒಳಮುಖ ಚಲನೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ. ನಿಧಾನವಾಗಿ ಮೇಲಕ್ಕೆತ್ತಿ ಉಸಿರನ್ನು ಹೊರಗೆ ಹಾಕುತ್ತಾ ಕೈಗಳನ್ನು ಕೆಳಗಿಳಿಸಿ. ಈಗ ಕಟಿಚಾಲನ ಕ್ರಿಯೆಯ ಅಭ್ಯಾಸವನ್ನು ಮಾಡುವ. ಕಾಲುಗಳ ನಡುವೆ 1 ಅಡಿ ಅಂತರವಿರಲಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನು ಎದೆಯ ಸಮಾನಕ್ಕೆ ವಿಸ್ತರಿಸಿ. ಉಸಿರನ್ನು ಹೊರಗೆ ಹಾಕುತ್ತಾ ಬಲಬದಿಗೆ ತಿರುಗಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ. ಉಸಿರನ್ನು ಹೊರಗೆ ಹಾಕುತ್ತಾ ಎಡಬದಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ. ಉಸಿರನ್ನು ಹೊರಗೆ ಹಾಕುತ್ತಾ ಬಲಬದಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ. ಉಸಿರನ್ನು ಹೊರಗೆ ಹಾಕುತ್ತಾ ಎಡಬದಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ. ಉಸಿರನ್ನು ಹೊರಗೆ ಹಾಕುತ್ತಾ ಬಲಬದಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ. ಉಸಿರನ್ನು ಹೊರಗೆ ಹಾಕುತ್ತಾ ಎಡಬದಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನೇರ. ಈಗ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ ಅಭ್ಯಾಸವನ್ನು ನಿಲ್ಲಿಸಿ. ಈಗ ನಾವು ನಿಂತುಕೊಂಡು ಮಾಡುವ ಆಸನದ ಅಭ್ಯಾಸವನ್ನು ಮಾಡುವ. ಮೊದಲಿಗೆ ಅರ್ಧಕಟಿ ಚಕ್ರಾಸನದ ಅಭ್ಯಾಸ. ನಿಮ್ಮ ಎರಡೂ ಕಾಲುಗಳನ್ನು ಜೋಡಿಸಿ ಅಥವಾ ಸ್ವಲ್ಪ ಅಂತರವನ್ನು ಇರಿಸಿಕೊಳ್ಳಬಹುದು. ಕೈಗಳು ದೇಹದ ಪಕ್ಕದಲ್ಲಿ. ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗೈಯನ್ನು ನಿಧಾನವಾಗಿ ಹಂತ ಹಂತವಾಗಿ ಮೇಲಕ್ಕೆತ್ತಿ. ಬಲ ತೋಳು ನಿಮ್ಮ ಬಲ ಕಿವಿಗೆ ತಾಗುತ್ತಿರಲಿ. ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಎಡಬದಿಗೆ ಬಾಗಿ. ಎಡಗೈ ಎಡತೊಡೆಯ ಬದಿಯ ಭಾಗದಲ್ಲಿ ಇರಿಸಿ. ಕೈಗಳು ನೇರವಾಗಿರಲಿ. ಉಸಿರಾಟ ಸಹಜವಾಗಿರಲಿ. ನಿಮ್ಮ ದೇಹದ ಬಲಭಾಗದಲ್ಲಿ ಆಗುತ್ತಿರುವಂತಹ ಸೆಳೆತದತ್ತ ಗಮನವನ್ನು ಹರಿಸಿ. ಈ ಆಸನವು ಸೊಂಟದ ಬದಿಯಲ್ಲಿನ ಅಧಿಕ ಬೊಜ್ಜನ್ನು ಕರಗಿಸಲು ಸಹಾಯ ಮಾಡುತ್ತದೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ. ಉಸಿರನ್ನು ಹೊರಗೆ ಹಾಕುತ್ತಾ ಹಂತ ಹಂತವಾಗಿ ನಿಮ್ಮ ಬಲಗೈಯನ್ನು ಕೆಳಗಿಳಿಸಿ. ಈಗ ನಾವು ಎಡಬದಿಯಲ್ಲಿ ಅಭ್ಯಾಸವನ್ನು ಮಾಡುವ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎಡಗೈಯನ್ನು ಬದಿಯಿಂದ ಹಂತ ಹಂತವಾಗಿ ಮೇಲಕ್ಕೆತ್ತಿ. ನಿಮ್ಮ ಎಡತೋಳು ಎಡಕಿವಿಗೆ ತಾಗುತ್ತಿರಲಿ. ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಬಲಬದಿಗೆ ಬಾಗಿ. ಉಸಿರಾಟ ಸಹಜವಾಗಿರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ. ಉಸಿರನ್ನು ಹೊರಗೆ ಹಾಕುತ್ತಾ ಹಂತ ಹಂತವಾಗಿ ಎಡಗೈಯನ್ನು ಕೆಳಗಿಳಿಸಿ. ಈಗ ಅರ್ಧಚಕ್ರಾಸನದ ಅಭ್ಯಾಸ. BP ತುಂಬಾ ಜಾಸ್ತಿ ಇರುವವರು ಇದರ ಅಭ್ಯಾಸವನ್ನು ಮಾಡುವುದು ಬೇಡ. ನಿಮ್ಮ ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ನಿಮ್ಮ ಹಸ್ತಗಳನ್ನು ಸೊಂಟದ ಮೇಲಿರಿಸಿ. ಬೆರಳುಗಳ ತುದಿಯು ಮುಂದಕ್ಕೆ ಮುಖ ಮಾಡುತ್ತಿರಲಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗಿ. ಎದೆಯ ಭಾಗವನ್ನು ವಿಸ್ತರಿಸಿ ಮತ್ತು ಹೊಟ್ಟೆಯ ಭಾಗವನ್ನು ಮುಂದಕ್ಕೆ ತಳ್ಳಿ. ಎದೆ ಹಾಗೂ ಹೊಟ್ಟೆಯ ಭಾಗದಲ್ಲಿ ಆಗುತ್ತಿರುವಂತಹ ಸೆಳೆತದತ್ತ ಗಮನವನ್ನು ಹರಿಸಿ. ಉಸಿರಾಟ ಸಹಜವಾಗಿರಲಿ. ಉಸಿರಾಟದ ಕ್ಷಮತೆಯನ್ನು ಹೆಚ್ಚಿಸಲು ಈ ಆಸನವು ಸಹಕಾರಿಯಾಗಿದೆ. ಈಗ ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ಮೇಲಕ್ಕೆ ಬನ್ನಿ. ಎರಡೂ ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸಿ. ಈಗ ನಾವು ಮಲಗಿಕೊಂಡು ಮಾಡುವ ಆಸನದ ಅಭ್ಯಾಸವನ್ನು ಮಾಡುವ. ನಿಧಾನವಾಗಿ ಎರಡೂ ಕೈಗಳನ್ನು ವಿಸ್ತರಿಸಿ ಮಂಡಿಗಳನ್ನು ಒಂದೊಂದಾಗಿ ಮಡಚಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಕಾಲುಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ. ನಿಮ್ಮ ಮೊಣಕೈಗಳನ್ನು ನೆಲದ ಮೇಲಿರಿಸಿ ಮೊಣಕೈಗಳ ಸಹಾಯದಿಂದ ನಿಧಾನವಾಗಿ ಹಿಂದಕ್ಕೆ ಬಾಗಿ. ಈಗ ಸೇತುಬಂಧಾಸನದ ಅಭ್ಯಾಸ.
ಕುತ್ತಿಗೆಯ ಭಾಗದಲ್ಲಿ ನರದ ಒತ್ತಡವಿದ್ದರೆ ಇದರ ಅಭ್ಯಾಸವನ್ನು ಮಾಡುವುದು ಬೇಡ. ನಿಧಾನವಾಗಿ ಕಾಲುಗಳನ್ನು ಜೋಡಿಸಿ, ಕೈಗಳು ದೇಹದ ಪಕ್ಕದಲ್ಲಿ, ಹಸ್ತಗಳು ಕೆಳಮುಖವಾಗಿರಲಿ. ನಿಮ್ಮ ಮಂಡಿಗಳನ್ನು ಒಂದೊಂದಾಗಿ ಮಡಚಿ, ಪಾದಗಳ ನಡುವೆ ಸ್ವಲ್ಪ ಅಂತರವಿರಲಿ. ಹಿಮ್ಮಡಿಗಳನ್ನು ಪೃಷ್ಠಭಾಗದತ್ತ ತೆಗೆದುಕೊಂಡು ಬನ್ನಿ. ಹಸ್ತಗಳು ನೆಲದ ಮೇಲೆ ಕೆಳಮುಖವಾಗಿರಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಸೊಂಟದ ಭಾಗವನ್ನು ನೆಲದಿಂದ ಮೇಲಕ್ಕೆ ಎತ್ತಿ ದೇಹವನ್ನು ಸೇತುವೆಯಾಕಾರಕ್ಕೆ ತನ್ನಿ. ನಿಮ್ಮ ಗಲ್ಲವು ಎದೆಗೆ ತಾಗುತ್ತಿರಲಿ. ಉಸಿರಾಟ ಸಹಜವಾಗಿರಲಿ. ಈ ಆಸನವು ಶ್ವಾಸಕೋಶದ ಕಾರ್ಯಕ್ಷಮತೆಯನ್ನು ವೃದ್ಧಿಸಲು ಸಹಾಯ ಮಾಡುತ್ತದೆ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ನೆಲದ ಮೇಲಿರಿಸಿ, ಕಾಲುಗಳನ್ನು ಒಂದೊಂದಾಗಿ ನಿಧಾನವಾಗಿ ಮುಂದಕ್ಕೆ ಚಾಚಿ. ಈಗ ನಾವು ಹೊಟ್ಟೆಯ ಮೇಲೆ ಮಲಗಿಕೊಂಡು ಮಾಡುವ ಆಸನದ ಅಭ್ಯಾಸವನ್ನು ಮಾಡುವ. ನಿಮ್ಮ ಕಾಲುಗಳನ್ನು ಜೋಡಿಸಿ, ಕೈಗಳು ದೇಹದ ಪಕ್ಕದಲ್ಲಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗೈಯನ್ನು ಮೇಲಕ್ಕೆ ಎತ್ತಿ, ಉಸಿರನ್ನು ಹೊರಗೆ ಹಾಕುತ್ತಾ ಎಡಮಂಡೆಯನ್ನು ಮಡಚಿ ನಿಮ್ಮ ಬಲಮಗ್ಗುಲಲ್ಲಿ ಮಲಗಿ, ಎಡ ಹಸ್ತವನ್ನು ನೆಲದ ಮೇಲಿರಿಸಿ ಕೈಗಳ ಸಹಾಯದಿಂದ ನಿಧಾನವಾಗಿ ಮೇಲಕ್ಕೆದ್ದು ಕುಳಿತುಕೊಳ್ಳಿ. ಮಂಡಿಗಳನ್ನು ಒಂದೊಂದಾಗಿ ಮಡಚಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ, ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಮುಂದೆ ಬಾಗಿ, ಕಾಲುಗಳನ್ನು ಒಂದೊಂದಾಗಿ ಹಿಂದಕ್ಕೆ ಚಾಚಿ ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ. ಕಾಲುಗಳು ಜೊತೆಗಿರಲಿ, ಕೈಗಳು ದೇಹದ ಪಕ್ಕದಲ್ಲಿ. ಈಗ ನಾವು ಭುಜಂಗಾಸನದ ಅಭ್ಯಾಸವನ್ನು ಮಾಡುವ. ಮೊಣಕೈ, ಮಣಿಗಂಟು ನೋವಿರುವವರು ಹಾಗೂ ಹೃದಯ ಸಂಬಂಧಿ ತೊಂದರೆ ಇರುವವರು ಇದರ ಅಭ್ಯಾಸವನ್ನು ಮಾಡುವುದು ಬೇಡ. ನಿಮ್ಮ ಹಸ್ತಗಳನ್ನು ಎದೆಯ ಹತ್ತಿರ ನೆಲದ ಮೇಲೆ ಇರಿಸಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ತಲೆ, ಕುತ್ತಿಗೆ, ಎದೆ ಹಾಗೂ ಹೊಟ್ಟೆಯ ಭಾಗವನ್ನು ಹೊಕ್ಕುಳ ಭಾಗದವರೆಗೆ ನೆಲದಿಂದ ಮೇಲಕ್ಕೆ ಎತ್ತಿ, ಮೊಣಕೈಗಳು ಸ್ವಲ್ಪ ಮಡಚಿರಲಿ. ಎದೆಯ ಭಾಗವನ್ನು ವಿಸ್ತರಿಸಿ ಸಹಜವಾದ ಉಸಿರಾಟ. ಉಸಿರಾಟದ ಕ್ಷಮತೆಯನ್ನು ಹೆಚ್ಚಿಸಲು ಇದು ಉತ್ತಮವಾದ ಆಸನ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗ ಹಾಗೂ ಕುತ್ತಿಗೆಯ ಭಾಗವನ್ನು ನೆಲದ ಮೇಲಿರಿಸಿ. ಕೈಗಳನ್ನು ನಿಧಾನವಾಗಿ ದೇಹದ ಪಕ್ಕದಲ್ಲಿರಿಸಿ. ಈಗ ನಿಧಾನವಾಗಿ ಎದ್ದು ಕುಳಿತುಕೊಳ್ಳಿ. ವಜ್ರಾಸನ ಸ್ಥಿತಿಗೆ ಬನ್ನಿ. ಮುಂದಕ್ಕೆ ನಾವು ಉಸಿರಾಟದ ವ್ಯಾಯಾಮ ಅಭ್ಯಾಸವನ್ನು ಮಾಡುವ. ಮೊದಲಿಗೆ ಶಶಾಂಕಾಸನದ ಉಸಿರಾಟ. ನಿಧಾನವಾಗಿ ನಿಮ್ಮ ಕೈಗಳನ್ನು ಹಿಂದೆ ತೆಗೆದುಕೊಂಡು ಹೋಗಿ ಬಲಕೈಯ ಮಣಿಗಂಟನ್ನು ಎಡಹಸ್ತದಿಂದ ಹಿಡಿದುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಸಿರನ್ನು ಹೊರಗೆ ಹಾಕುತ್ತಾ ಮುಂದಕ್ಕೆ ಬಾಗಿ, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ. ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಮುಂದೆ ಬಾಗಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ, ಉಸಿರನ್ನು ಹೊರಗೆ ಹಾಕುತ್ತಾ ಮುಂದೆ ಬಾಗಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಅಭ್ಯಾಸವನ್ನು ನಿಲ್ಲಿಸಿ. ಈಗ ಮೊಣಕಾಲನ್ನು ನೆಲದ ಮೇಲೆ ಊರುತ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಈಗ ಕೈಗಳ ಒಳ ಹಾಗೂ ಹೊರಮುಖ ಚಲನೆಯ ಅಭ್ಯಾಸ. ನಿಮ್ಮ ಕೈಗಳನ್ನು ನಿಧಾನವಾಗಿ ಎದೆಯ ನೇರಕ್ಕೆ ತನ್ನಿ. ಹಸ್ತಗಳನ್ನು ಜೋಡಿಸಿ, ಕಣ್ಣುಗಳನ್ನು ಮುಚ್ಚಿ, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನು ಬದಿಗೆ ವಿಸ್ತರಿಸಿ. ಎದೆಯ ಭಾಗವನ್ನು ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ವಿಸ್ತರಿಸಿ. ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಹಸ್ತಗಳನ್ನು ಜೋಡಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ವಿಸ್ತರಿಸಿ. ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಹಸ್ತಗಳನ್ನು ಜೋಡಿಸಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಕೈಗಳನ್ನು ನಿಧಾನವಾಗಿ ಬದಿಗೆ ವಿಸ್ತರಿಸಿ.
ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಕೈಗಳನ್ನು ಜೋಡಿಸಿ. ಅಭ್ಯಾಸವನ್ನು ನಿಲ್ಲಿಸಿ ಕೈಗಳನ್ನು ನಿಧಾನವಾಗಿ ಕೆಳಗೆ ಬಿಡಿ. ಈಗ ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್ ಇದರ ಅಭ್ಯಾಸವನ್ನು ಮಾಡುವ. ನಿಮ್ಮ ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ನಿಮ್ಮ ಹಸ್ತವನ್ನು ಎದೆಯ ಮೇಲಿರಿಸಿ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಹಸ್ತವನ್ನು ಮುಂದಕ್ಕೆ ಚಾಚಿ ಹಸ್ತವು ಹೊರಮುಖವಾಗಿರಲಿ. ಉಸಿರನ್ನು ಹೊರಗೆ ಹಾಕುತ್ತಾ ನಿಮ್ಮ ಹಸ್ತವನ್ನು ಎದೆಯ ಮೇಲಿರಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದಕ್ಕೆ ಚಾಚಿ. ಉಸಿರನ್ನು ಹೊರಗೆ ಹಾಕುತ್ತಾ ಎದೆಯ ಮೇಲಿರಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ. ಉಸಿರನ್ನು ಹೊರಗೆ ಹಾಕುತ್ತಾ ಎದೆಯ ಮೇಲಿರಿಸಿ. ಈಗ ಎರಡನೇ ಹಂತದ ಅಭ್ಯಾಸ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನು ಹಣೆಯ ನೇರಕ್ಕೆ ವಿಸ್ತರಿಸಿ. ಉಸಿರನ್ನು ಹೊರಗೆ ಹಾಕುತ್ತಾ ಹಸ್ತಗಳನ್ನು ಎದೆಯ ಮೇಲಿರಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ. ಉಸಿರನ್ನು ಹೊರಗೆ ಹಾಕುತ್ತಾ ಎದೆಯ ಮೇಲಿರಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ. ಉಸಿರನ್ನು ಹೊರಗೆ ಹಾಕುತ್ತಾ ಎದೆಯ ಮೇಲಿರಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ. ಉಸಿರನ್ನು ಹೊರಗೆ ಹಾಕುತ್ತಾ ಎದೆಯ ಮೇಲಿರಿಸಿ. ಈಗ ನಾವು ಮೂರನೇ ಹಂತದ ಅಭ್ಯಾಸವನ್ನು ಮಾಡುವ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನು ತಲೆಯ ಮೇಲೆ ಪೂರ್ತಿಯಾಗಿ ಮೇಲಕ್ಕೆತ್ತಿ. ಹಸ್ತವು ಮೇಲ್ಮುಖವಾಗಿರಲಿ. ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಎದೆಯ ಮೇಲಿರಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ. ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ. ಉಸಿರನ್ನು ಹೊರಗೆ ಹಾಕುತ್ತಾ ಕೆಳಗೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ. ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಕೈಗಳನ್ನು ಎದೆಯ ಮೇಲಿರಿಸಿ. ಅಭ್ಯಾಸವನ್ನು ನಿಲ್ಲಿಸಿ ಕೈಗಳನ್ನು ನಿಧಾನವಾಗಿ ಕೆಳಗೆ ಬಿಡಿ. ಈಗ ನಾವು ವಿಭಾಗೀಯ ಉಸಿರಾಟದ ಅಭ್ಯಾಸವನ್ನು ಮಾಡುವ. ನಿಧಾನವಾಗಿ ನಿಮ್ಮ ಮಂಡಿಗಳನ್ನು ಒಂದೊಂದಾಗಿ ಮಡಚಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಇದರಲ್ಲಿ 4 ಹಂತಗಳಿವೆ. ಈಗ ಮೊದಲನೇ ಹಂತದ ಅಭ್ಯಾಸ. ನಿಮ್ಮ ಕೈಗಳನ್ನು ಚಿನ್ಮುದ್ರೆಯಲ್ಲಿ ಇರಿಸಿಕೊಳ್ಳಿ. ಹೆಬ್ಬೆರಳಿನ ತುದಿ ಹಾಗೂ ತೋರ್ಬೆರಳಿನ ತುದಿಯು ಒಂದಕ್ಕೊಂದು ತಾಗುತ್ತಿರಲಿ. ಉಳಿದ 3 ಬೆರಳುಗಳು ನೇರ. ಕೈಗಳನ್ನು ಮಂಡಿಯ ಮೇಲೆ ಇರಿಸಿ ಹಸ್ತಗಳು ಮೇಲ್ಮುಖವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ದೀರ್ಘವಾದ ಉಸಿರಾಟದತ್ತ ಗಮನವನ್ನು ಹರಿಸಿ. ಉಸಿರಾಟದ ಜೊತೆಗೆ ನಿಮ್ಮ ಹೊಟ್ಟೆಯ ಚಲನೆಯನ್ನು ಗಮನಿಸಿ. ಉಸಿರನ್ನು ತೆಗೆದುಕೊಳ್ಳುವಾಗ ಹೊಟ್ಟೆಯ ಭಾಗವು ಉಬ್ಬುತ್ತದೆ ಹಾಗೂ ಉಸಿರನ್ನು ಹೊರಗೆ ಹಾಕುವಾಗ ಹೊಟ್ಟೆಯ ಭಾಗವು ಕುಗ್ಗುವುದನ್ನು ಗಮನಿಸಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ. ಈಗ ಎರಡನೇ ಹಂತದ ಅಭ್ಯಾಸ. ನಿಮ್ಮ ಕೈಗಳನ್ನು ಚಿನ್ಮಯ ಮುದ್ರದಲ್ಲಿ ಇರಿಸಿಕೊಳ್ಳಿ. ಹೆಬ್ಬೆರಳಿನ ತುದಿ ಹಾಗೂ ತೋರ್ಬೆರಳಿನ ತುದಿಯು ಒಂದಕ್ಕೊಂದು ತಾಗುತ್ತಿರಲಿ ಹಾಗೂ ಉಳಿದ 3 ಬೆರಳುಗಳನ್ನು ಮಡಚಿ ಕೈಗಳನ್ನು ಮಂಡಿಯ ಮೇಲೆ ಇರಿಸಿ ಹಸ್ತಗಳು ಮೇಲ್ಮುಖವಾಗಿರಲಿ. ದೀರ್ಘವಾದ ಉಸಿರಾಟದ ಜೊತೆಗೆ ನಿಮ್ಮ ಎದೆಯ ಭಾಗದ ಚಲನೆಯನ್ನು ಗಮನಿಸಿ. ಉಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮ ಎದೆಯ ಭಾಗವು ಉಬ್ಬುತ್ತದೆ. ಉಸಿರನ್ನು ಹೊರಗೆ ಹಾಕುವಾಗ ಸಹಜ ಸ್ಥಿತಿಗೆ ಬರುವುದನ್ನು ಗಮನಿಸಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ. ಉಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮ ಎದೆಯ ಭಾಗವು ಉಬ್ಬುವುದನ್ನು ಗಮನಿಸಿ. ಉಸಿರನ್ನು ಹೊರಗೆ ಹಾಕುವಾಗ ಸಹಜ ಸ್ಥಿತಿಗೆ ಬರುತ್ತದೆ. ಈಗ ಮೂರನೇ ಹಂತದ ಅಭ್ಯಾಸ. ಕೈ ಬೆರಳುಗಳನ್ನು ಮಡಚಿ ನಿಮ್ಮ ಕೈಗಳನ್ನು ಮುಷ್ಟಿಗೊಳಿಸಿ. ಮಂಡಿಯ ಮೇಲೆ ಇರಿಸಿ ಹಸ್ತವು ಕೆಳಮುಖವಾಗಿರಲಿ. ಇದಕ್ಕೆ ನಾವು ಆದಿಮುದ್ರಾ ಅಂತ ಹೇಳ್ತೇವೆ. ದೀರ್ಘವಾದ ಉಸಿರಾಟದ ಜೊತೆಗೆ ನಿಮ್ಮ ಭುಜಗಳ ಚಲನೆಯತ್ತ ಗಮನವನ್ನು ಹರಿಸಿ.
ಉಸಿರನ್ನು ತೆಗೆದುಕೊಳ್ಳುವಾಗ ಕಾಲರ್ ಬೋನ್ ಮೇಲಕ್ಕೆ ಚಲಿಸುತ್ತದೆ ಹಾಗೂ ಉಸಿರನ್ನು ಹೊರಗೆ ಹಾಕುವಾಗ ಸಹಜ ಸ್ಥಿತಿಗೆ ಬರುವುದನ್ನು ಗಮನಿಸಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ. ಉಸಿರನ್ನು ತೆಗೆದುಕೊಳ್ಳುವಾಗ ಕಾಲರ್ ಬೋನ್ ಮೇಲಕ್ಕೆ ಚಲಿಸುತ್ತದೆ. ಉಸಿರನ್ನು ಹೊರಗೆ ಹಾಕುವಾಗ ಸಹಜ ಸ್ಥಿತಿಗೆ ಬರುತ್ತದೆ. ಈಗ 4ನೇ ಹಂತದ ಅಭ್ಯಾಸ. ನಿಮ್ಮ ಕೈಗಳನ್ನು ಬ್ರಹ್ಮಮುದ್ರೆಯಲ್ಲಿ ಇರಿಸಿಕೊಳ್ಳಿ. ಕೈ ಬೆರಳುಗಳನ್ನು ಮಡಚಿ ಮುಷ್ಟಿಗೊಳಿಸಿ. ಈಗ ಕೈಗಳನ್ನು ಹೊಟ್ಟೆಯ ಮೇಲೆ ಇರಿಸಿಕೊಳ್ಳಿ, ಹೊಕ್ಕುಳದ ಪಕ್ಕದಲ್ಲಿ. ಹಸ್ತಗಳು ಮೇಲ್ಮುಖವಾಗಿರಲಿ. ಉಸಿರನ್ನು ತೆಗೆದುಕೊಳ್ಳುವಾಗ ಹೊಟ್ಟೆಯ ಭಾಗ, ಎದೆಯ ಭಾಗ ಉಬ್ಬುತ್ತದೆ ಹಾಗೂ ಕಾಲರ್ ಬೋನ್ ಮೇಲಕ್ಕೆ ಚಲಿಸುತ್ತದೆ. ಉಸಿರನ್ನು ಹೊರಗೆ ಹಾಕುವಾಗ ಹೊಟ್ಟೆಯ ಭಾಗ ಕುಗ್ಗುತ್ತದೆ ಮತ್ತು ಎದೆ ಹಾಗೂ ಕಾಲರ್ ಬೋನ್ ಸಹಜ ಸ್ಥಿತಿಗೆ ಬರುವುದನ್ನು ಗಮನಿಸಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ. ದೀರ್ಘವಾದ ಉಸಿರಾಟ. ಈಗ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ಕೈಗಳನ್ನು ನಿಧಾನವಾಗಿ ಮಂಡಿಯ ಮೇಲಿರಿಸಿ. ಈಗ ನಾವು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುವ. ಮೊದಲಿಗೆ ನಾಡಿಶೋಧನಾ ಪ್ರಾಣಾಯಾಮದ ಅಭ್ಯಾಸ. ನಿಮ್ಮ ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರೆ ಹಾಗೂ ಎಡಗೈಯಲ್ಲಿ ಚಿನ್ಮುದ್ರೆಯನ್ನು ಇರಿಸಿಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಬಲಗೈಯ ಹೆಬ್ಬೆರಳಿನ ಸಹಾಯದಿಂದ ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಿ, ಮೂಗಿನ ಎಡಹೊಳ್ಳೆಯಿಂದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಎಡಹೊಳ್ಳೆಯನ್ನು ಮುಚ್ಚಿ ಮೂಗಿನ ಬಲಹೊಳ್ಳೆಯಿಂದ ಉಸಿರನ್ನು ಹೊರಗೆ ಹಾಕಿ. ಮತ್ತೊಮ್ಮೆ ಬಲಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ. ಎಡಹೊಳ್ಳೆಯಿಂದ ಉಸಿರನ್ನು ಹೊರಗೆ ಹಾಕಿ. ಮತ್ತೊಮ್ಮೆ ನಿಮ್ಮ ಎಡಮೂಗಿನ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ. ಬಲಮೂಗಿನ ಹೊಳ್ಳೆಯಿಂದ ಉಸಿರನ್ನು ಹೊರಗೆ ಹಾಕಿ. ಮತ್ತೊಮ್ಮೆ ಬಲಮೂಗಿನ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಳಿ. ಎಡಹೊಳ್ಳೆಯಿಂದ ಉಸಿರನ್ನು ಸಂಪೂರ್ಣವಾಗಿ ಹೊರಗೆ ಹಾಕಿ. 2ನೇ ಆವೃತ್ತಿಯ ಅಭ್ಯಾಸ ಮುಕ್ತಾಯಗೊಂಡಿದೆ. ಇದೇ ಥರ ನೀವು 10 ಆವೃತ್ತಿಯವರೆಗೆ ಅಭ್ಯಾಸವನ್ನು ಮಾಡಬಹುದು. ಈ ಅಭ್ಯಾಸವು ಅಧಿಕ ಒತ್ತಡವನ್ನು ನಿಯಂತ್ರಿಸಿ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ. ಈಗ ನಾವು ಭ್ರಾಮರಿ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುವ. ಕಿವಿಯ ಇನ್ಫೆಕ್ಷನ್ ಇದ್ದರೆ ಇದರ ಅಭ್ಯಾಸವನ್ನು ಮಾಡುವುದು ಬೇಡ. ಕೈಗಳನ್ನು ಮುಷ್ಟಿಗೊಳಿಸಿ, ತೋರ್ಬೆರಳುಗಳನ್ನು ಚಾಚಿ ಅವುಗಳ ಸಹಾಯದಿಂದ ಎರಡೂ ಕಿವಿಗಳನ್ನು ಮುಚ್ಚಿಕೊಳ್ಳಿ. ತುಂಬ ಒತ್ತಡ ಹಾಕಬೇಡಿ. ನಿಮ್ಮ ಮೊಣಕೈಗಳು ಬದಿಗೆ ಮುಖ ಮಾಡುತ್ತಿರಲಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಹಾಕುತ್ತಾ ದುಂಬಿಯ ನಾದವನ್ನು ಮಾಡಿ. ನೀವು 10 ಬಾರಿ ಈ ಅಭ್ಯಾಸವನ್ನು ಮಾಡಬಹುದು. ನಿದ್ರಾಹೀನತೆಗೆ ಈ ಅಭ್ಯಾಸವು ಉತ್ತಮ ಅಭ್ಯಾಸ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ, ಕೈಗಳನ್ನು ಮಂಡಿಯ ಮೇಲಿರಿಸಿ. ಮುಂದಿನ ಅಭ್ಯಾಸ ಓಂಕಾರದ ಉಚ್ಚಾರ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಹಾಕುತ್ತಾ 3 ಬಾರಿ ಓಂಕಾರವನ್ನು ಉಚ್ಚರಿಸಿ. ಉಸಿರನ್ನು ತೆಗೆದುಕೊಳ್ಳಿ. ಓಂಕಾರ ಉಚ್ಚಾರ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರಕುತ್ತದೆ. ಮನಸ್ಸಿನ ಉದ್ವೇಗ, ಒತ್ತಡ ಹಾಗೂ ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ. ನೀವು 9 ಬಾರಿ ಅಥವಾ 24 ಬಾರಿಯವರೆಗೆ ಓಂಕಾರ ಉಚ್ಚಾರವನ್ನು ಮಾಡಬಹುದು. ಇದರಿಂದ ಶ್ವಾಸಕೋಶದ ರೋಗ ನಿರೋಧಕ ಶಕ್ತಿಯು ವೃದ್ಧಿಸುತ್ತದೆ. ಈಗ ಮನಸ್ಸನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸಿ. ಈಗ ಈ ಶಾಂತ ಸ್ಥಿತಿಯೊಂದಿಗೆ ಈ ಯೋಗಾಭ್ಯಾಸವನ್ನು ಮುಕ್ತಾಯಗೊಳಿಸುವ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಹಾಕುತ್ತಾ 3 ಬಾರಿ ಓಂಕಾರದ ಉಚ್ಚಾರ.
ಓಂ. ನಿಧಾನವಾಗಿ ಹಸ್ತಗಳನ್ನು ಜೋಡಿಸಿ ಈಗ ಶಾಂತಿ ಮಂತ್ರವನ್ನು ಹೇಳುವ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಹಸ್ತಗಳನ್ನು ಜೋರಾಗಿ ಉಜ್ಜಿಕೊಳ್ಳಿ. ಕೈಗಳಿಂದ ಬಂದಂತಹ ಶಾಖವನ್ನು ನಿಮ್ಮ ಕಣ್ಣುಗಳಿಗೆ ನೀಡಿ ನಿಧಾನವಾಗಿ ಹಸ್ತಗಳನ್ನು ನೋಡುತ್ತಾ ಕಣ್ಣುಗಳನ್ನು ತೆರೆಯಿರಿ. ಧನ್ಯವಾದಗಳು.